ಎಲ್ಲರಿಗೂ ನಮಸ್ಕಾರ. ನಾನು ಚಿಕ್ಕಮಗಳೂರು ಚಿಕ್ಕಮಲ್ಲಿಗೆ ನಿಶ್ಚಿತ. ಸೊ ಫೈನಲಿ ನಾನು ನನ್ನ ಕಂಪ್ನಿಗೆ ಜಾಯ್ನ್ ಆಗಿ ಆಫ್ಟರ್ 1 ಇಯರ್ ಆದಮೇಲೆ ನನ್ನ ಟೀಮ್ಮೇಟ್ಸ್ನ ನಾನು ಲೈವಾಗಿ ನೋಡ್ತಿದ್ದೀನಿ. ಹೇಗಪ್ಪ ಅಂದರೆ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತಡೆಗೆ ಇದಡೊಂದಮಾಯ ಸನ್ನಿಧಿಗೆ ಕಾಪು, ಗೊತ್ತಿಜ್ಜೆ ಶಿವನೇ ಭಕ್ತಿದಾರಿಯು. ಸೌತ್ ಆರೋಹಣ್ ಫಂಕ್ಷನ್. ಸೊ ಒನ್ ಆಫ್ ದಿ ಬಿಗ್ಗೆಸ್ಟ್ ಫಂಕ್ಷನ್ ಇನ್ ಅವರ್ ಕಂಪನಿ. ಇದು ಆ್ಯಕ್ಚುಲಿ ಇಯರ್ಲಿ ಒನ್ಸ್ ಬ್ಯಾಂಗ್ಳೂರಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಇವಾಗ ಈ ವಿಡಿಯೋದಲ್ಲಿ ನೋಡಿದರೆ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಕೂಡ ನಮ್ಮ ಮ್ಯಾಮ್ ನನ್ನ ಇನ್ವೈಟ್ ಮಾಡಿದರು, ಬಟ್ ನಾನು ನ್ಯೂ ಜಾಯ್ನ್ ಆಗಿದ್ದರಿಂದ ನಂಗೆ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ಸೊ ಈ ವರ್ಷ ಬರಲೇಬೇಕು ಅಂತ ಇನ್ವೈಟ್ ಮಾಡಿದ್ದಾರೆ. ಸೊ ನಮ್ಮ ಚಿಕ್ಕಮಗಳೂರಿಂದ ನಾವು 4 ಮೆಂಬರ್ಸ್ ಹೋಗಲಿಕ್ಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಇಬ್ಬರಿಗೆ ಬರೋಕ್ಕಾಗಲಿಲ್ಲ. ಸೊ ನಾನು ನನ್ನ ಇನ್ನೊಬ್ಬರು ಕೊಲೀಗ್ ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ನನಗದು ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಸೌತ್ ಆರೋಹಣ್ ಫಂಕ್ಷನ್ನಲ್ಲಿ ನನ್ನೊಂದು ಡಾನ್ಸ್ ಪರ್ಫಾರ್ಮೆನ್ಸ್ ಇದೆ. ಸೊ ಸೌತ್ ಆರೋಹಣ್ ಫಂಕ್ಷನ್ ಎಷ್ಟು ಜನ ಇರ್ತಾರೆ, ಅಷ್ಟು ಜನದ ಮುಂದೆ ನನ್ನೊಂದು ಡಾನ್ಸ್ ಪರ್ಫಾರ್ಮೆನ್ಸ್ ಇದೆ ಅಂದರೆ ನನಗದು ತುಂಬಾ ಖುಷಿ ಆಗ್ತಿದೆ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಲೆಟ್ಸ್ ಸಿ ಫಂಕ್ಷನ್ ಹೇಗಿರುತ್ತೆ ನೋಡೋಣ. ಬನ್ನಿ ಬ್ಯಾಂಗ್ಳೂರು ಹೋಗಿ ಬರೋಣ. ಸೊ ನಾನು ಡ್ಯೂಟಿ ಮುಗಿಸ್ಕೊಂಡು ಬೇಗ ಮನೆಗೆ ಬಂದು ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನನ್ನ ಜೊತೆ ಬ್ಯಾಂಗ್ಳೂರಿಗೆ ಹೊರಟಿರೋ ಕೊಲೀಗ್ ಮನೇಲಿ ಸ್ಟೇ ಆಗೋಣ ಅಂತ ಹೊರಟೆ. ವೈ ಬಿಕಾಸ್ ನಾವು ಮಾರ್ನಿಂಗ್ ಬೇಗ ಹೊರಡಬೇಕಿತ್ತು. ಸೊ ಬಸ್ ಕ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಮನೇಲಿ ಅಪ್ಪ ಅಮ್ಮ ಅಕ್ಕನಿಗೆ ಯಾರಿಗೂ ನನಗೆ ಕಳಿಸ್ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಬಿಕಾಸ್ ಬ್ಯಾಂಗ್ಳೂರು ಅಷ್ಟು ದೊಡ್ಡೂರು, ಅಷ್ಟು ದೂರ ಬೇರೆ ಹೋಗಬೇಕು. ಸೊ ಫಸ್ಟ್ ಟೈಮ್ ಬೇರೆ ಹೋಗ್ತಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಭಯ ಇತ್ತು. ಆದರೂ ಅವ್ರಿಗಿಷ್ಟ ಇಲ್ಲ ಅಂದರು ನನ್ನ ಇಷ್ಟಕ್ಕೋಸ್ಕರ, ನನ್ನ ಖುಷಿಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದೇನು ಅಂದರೆ ನಾನು ಮತ್ತು ಅಕ್ಕ ಇಬ್ಬರು ಕೂಡ ಒಂದು ಕಂಫರ್ಟ್ ಆ್ಯಂಡ್ ಸೇಫ್ ಝೋನಲ್ಲಿ ಬೆಳೆದಿರೋದು. ಹೇಗಪ್ಪ ಅಂದರೆ ನಾವು ಎಷ್ಟೇ ದೂರ ಹೋದ್ರೂ ಪಪ್ಪ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ಟು ರಿಟರ್ನ್ ಮನೆಗೆ ಬರ್ತಿದ್ರು. ಅಷ್ಟು ಕಂಫರ್ಟ್ ಝೋನಲ್ಲಿ ಬೆಳೆದಿದ್ದೀವಿ ನಾವಿಬ್ಬರೂ. ಈಗಲೂ ಕೂಡ ನೋಡಿ ನಾನು ರೋಡ್ ಕ್ರಾಸ್ ಮಾಡುವಾಗ ನಮ್ಮ ಪಪ್ಪ ಕೈ ಇಟ್ಕೊಂಡು ರೋಡ್ ಕ್ರಾಸ್ ಮಾಡ್ತಿದ್ದಾರೆ. ಬಟ್ ನಾನು 21 ವರ್ಷದ ಹುಡುಗಿ ಇವಾಗ. ಸೊ ಇಷ್ಟು ಕಂಫರ್ಟ್ ಝೋನಲ್ಲಿ ನಾನು ಅಕ್ಕ ಬೆಳೆದಿರೋದು. ಅಷ್ಟೊತ್ತಿಗೆ ರಕ್ಕು ಬಂದರು ನನ್ನ ಪಿಕಪ್ ಮಾಡೋಕ್ಕೆ. ಅಕ್ಕ ಕೂಡ ಅಷ್ಟೊತ್ತಿಗೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಪಪ್ಪನೂ ಅಕ್ಕನೂ ನನ್ನ ಬಿಟ್ಟು ರಿಟರ್ನ್ ಮನೆಗೆ ಹೊರಟರು. ನಾನು ರಕ್ಕು ಮನೆಗೆ ಹೊರಟೆ. ಆ್ಯಕ್ಚುಲಿ ಇವರು ನನಗೆ 4 ಇಯರ್ಸ್ ದೊಡ್ಡವರು, ಬಟ್ ಸ್ಟಿಲ್ ನಾನು ಅವ್ರನ್ನ ಬಾರೇ ಹೋಗಿ ಅಂತ ಮಾತಾಡ್ತೀನಿ. ಯಾಕಂದರೆ ಅವರ ನನ್ನ ನಡುವೆ ಇರೋ ಬಾಂಡಿಂಗ್ ಆ ಥರ. ಇದು ತುಂಬ ನನಗಿಂತ ದೊಡ್ಡ ಏಜ್ ಅವ್ರು ಆದ್ರೂ ಕೂಡ ಮಗು ಥರ ಆಡ್ತಾರೆ, ಚೈಲ್ಡ್ ಥರ ಆಡ್ತಾರೆ. ಬಟ್ ಅವ್ರ ಮನಸ್ಸು ಕೂಡ ಮಗು ಥರನೇ. ಸೊ ನಾನು ಅವ್ರ ಮನೆಗೆ ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಅಂತ ಹೇಳಿ ನನಗೋಸ್ಕರ ಚಿಕನ್ ಸಾಂಬಾರು ಮತ್ತು ಚಿಕನ್ ಕಬಾಬ್ ಎಲ್ಲ ಮಾಡಿದರು. ಮತ್ತು ಅವ್ರ ಮನೇಲಿದ್ದಾಗ ನನ್ನ ತುಂಬ ಚೆನ್ನಾಗಿ ಕೂಡ ನೋಡ್ಕೊಂಡಿದ್ದಾರೆ. ಆ್ಯಂಡ್ ನಾವು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು ಅವ್ರು ನನ್ನ ಮಗು ಥರನೇ ಟ್ರೀಟ್ ಮಾಡ್ತಾರೆ. ನನಗೊಂಥರ ಕೆಲಸದ ವಿಚಾರದಲ್ಲಾಗಿರ್ಬೋದು ಎಲ್ಲ ವಿಚಾರದಲ್ಲಿ ನಂಗೆ ಸಪೋರ್ಟಿವ್ ಆಗಿರ್ತಾರೆ. ಇವಾಗಲೂ ಕೂಡ ನಾನು ಮಿರರಲ್ಲಿ ವೀಡಿಯೋ ಮಾಡ್ಕೊತಿದ್ದೆ ಅಂತ ಹೇಳಿ ಮಿರರ್ ಕ್ಲೀನ್ ಇರಲಿಲ್ಲ ಅಂತ ಮಿರರ್ನ ಕ್ಲೀನ್ ಮಾಡಿ ಕೊಡ್ತಾಯಿದ್ರು ನನಗೆ. ಸೊ ಮಿರರ್ ಕ್ಲೀನ್ ಆದಮೇಲೆ 1-2 ವೀಡಿಯೋ ಕ್ಲಿಪ್ನ ಪಟ್ ಅಂತ ತಗೊಂಡು ಇನ್ನು ಬೆಳಿಗ್ಗೆ ಬೇಗ ಎದ್ದೇಳಬೇಕಿತ್ತು ಅಂತ ಹೇಳಿ ಬೇಗ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಊಟ ಕೂತ್ಕೊಂಡ್ವಿ. ಆ್ಯಂಡ್ ನಮ್ಮ ರಕ್ಕು ಮಾಡಿದ ಚಿಕನ್ ಸಾಂಬಾರ್ ಆ್ಯಂಡ್ ಕಬಾಬ್ ಸೂಪರ್ಬ್ ಆಗಿತ್ತು. ಅಮೇಝಿಂಗ್ ಆಗಿದೆ ರಕ್ಕು. ಹೌದಾ? ಥ್ಯಾಂಕ್ ಯು ಸೋ ಮಚ್. ಅಮೇಝಿಂಗ್. ಸೊ ಬೇಗ ಊಟ ಮಾಡಿ ನಾವು ಬೇಗನೆ ಮಲ್ಕೊಂಡ್ವಿ. ಬಿಕಾಸ್ ನಮಗೆ ಬೆಳಿಗ್ಗೆ 3:30ಗೆ ಬಸ್ ಇದ್ದಿದ್ದು. ಸೊ ನಾವು 2 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಟ್ವಿ. ಓಕೆ ಬಾಯ್ ಮಾಡಲಿ. ಬಾಯ್. ಬೆಳಗಿನ ಜಾವ 3 ಗಂಟೆಗೆ ಯಾವ ಥರ ಚಳಿ ಕೊರಿತಿತ್ತು ಅಂದರೆ ನಾರ್ಮಲ್ ಡೇಸಲ್ಲೇ ನಮ್ಮ ಚಿಕ್ಕಮಗಳೂರಲ್ಲಿ ಚಳಿ ಕೇಳೋದೇ ಬೇಡ. ಇನ್ನು ಇವತ್ತು ಚಳಿಗಾಲ ಬೇರೆ, ಇನ್ನು ಯಾವ ಥರ ಚಳಿ ಆಗ್ತಿರುತ್ತೆ ಜಸ್ಟ್ ಇಮ್ಯಾಜಿನ್. ಆ್ಯಂಡ್ ನಾನು ಚಿಕ್ಕಮಗಳೂರು ಹುಡುಗಿ, ಇಲ್ಲೇ ಹುಟ್ಟು ಬೆಳೆದಿದ್ದೀನಿ. ಬಟ್ ಸ್ಟಿಲ್ ನನಗೆ ಇಲ್ಲಿ ಚಳಿ ತಡ್ಕೊಳಕ್ಕಾಗಲ್ಲ. ಹಾಗೋ ಹೀಗೋ ಮಾಡಿ ನಾವು ಸ್ಟ್ಯಾಂಡಿಗೆ ರೀಚ್ ಆದ್ವಿ. ಆ್ಯಂಡ್ ಬಸ್ ಕೂಡ ರೆಡಿ ಇತ್ತು. ಆ್ಯಕ್ಚುಲಿ ಇನ್ನೊಂದು ವಿಚಾರ ಏನಂದರೆ
ಅಶ್ವಮೇಧ ಬಸ್ ಲಾಂಚ್ ಮಾಡಿ 2 to 3 ಇಯರ್ಸ್ ಆಯಿತು. ಬಟ್ ಸ್ಟಿಲ್ ನನಗೆ ಯಾವತ್ತೂ ಟ್ರಾವೆಲ್ ಮಾಡೋಕ್ಕೆ ಸಿಕ್ಕಿರಲಿಲ್ಲ. ಅಂದ್ಕೊತಿದ್ದೆ ಯಾವತ್ತಾದರೂ ಒಂದಿನ ಈ ಅಶ್ವಮೇಧ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂತ. ಬಟ್ ನಂಗೆ ಚಾನ್ಸೇ ಸಿಕ್ಕಿರಲಿಲ್ಲ. ಆ್ಯಂಡ್ ಫೈನಲಿ ಇವತ್ತು ಚಾನ್ಸ್ ಸಿಕ್ತು. ಅಶ್ವಮೇಧ ಬಸ್ ಅಂದ ತಕ್ಷಣ ಏನೂ ಸ್ಪೆಷಾಲಿಟಿ ಇಲ್ಲ. ಅದೇ ಕಾರರಾಸನಿ ಬಸ್ಸು, ಅದೇ ಪುಕ್ಸಟೆ ಟಿಕೆಟು. ಆದರೂ ಮನಸ್ಸಲ್ಲಿ ಯಾವತ್ತೂ ಅಂದ್ಕೊಂಡಿದ್ದೆ ಒಂದು ಸಲದಲ್ಲಿ ಟ್ರಾವೆಲ್ ಮಾಡಬೇಕು ಅಂತ. ಆ ಟೈಮ್ ಇವತ್ತು ಬಂತು ಅಷ್ಟೇ. ನಮಗಂತೂ ಬಸ್ಸಲ್ಲಿ ಕೂತೇ ಅರ್ಧ ಸುಸ್ತಾಗೋಯಿತು. ಲೈಟಾಗಿ ಹೊಟ್ಟೆ ಬೇರೆ ಹಸಿತಾ ಇತ್ತು. ಸೊ ನಾವು ಆಲ್ರೆಡಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ವಿ, ಅದನ್ನು ತಿಂದ್ಕೊಂಡು ಟ್ರಾವೆಲ್ನ ಮುಂದುವರ್ಸಿದ್ವಿ. ಆ್ಯಂಡ್ ಫೈನಲಿ ಬ್ಯಾಂಗ್ಳೂರಿಗೆ ಬಂದು ಮೆಜೆಸ್ಟಿಕ್ಕಿಗೆ ರೀಚ್ ಆದ್ವಿ. ಆ್ಯಂಡ್ ಟೈಮ್ ಕೂಡ ಆಗಿತ್ತು. ಸೊ ಅಲ್ಲಿಂದ ಬೇಗ ನಮ್ಮ ಫಂಕ್ಷನ್ ನಡೀತಿರೋಂಥ ಲೊಕೇಶನ್ನಿಗೆ ಹೋದ್ವಿ. ಮತ್ತೊಂದೇನೆಂದರೆ, ಬ್ಯಾಂಗ್ಳೂರಿಗೆ ಯಾರಾದರೂ ಹೊಸದಾಗಿ ಫಸ್ಟ್ ಟೈಮ್ ಬರ್ತಿದ್ದಾರೆ ಅಂದರೆ ತುಂಬಾ ಕೇರ್ಫುಲ್ಲಾಗಿರಬೇಕು. ಎಷ್ಟು ಜೋಪಾನವಾಗುತ್ತೋ ಅಷ್ಟು ಜೋಪಾನವಾಗಿ ಹೋಗಿ ಬರಬೇಕು. ಸೊ ನಾವು ಲೊಕೇಶನ್ ರೀಚ್ ಆದ್ವಿ. ಅಲ್ಲಿ ಬೇಗ ರೆಡಿಯಾಗಿ ನಮ್ಮ ರಕ್ಕು ಸ್ವಲ್ಪ ಹೂವು ತಗೊಳ್ತೀನಿ ಅಂತ ಹೇಳಿದರು. ಅವರಿಗೋಸ್ಕರ ಹೂವು ತಗೊಂಡು ದೆನ್ ತಿಂಡಿ ಮಾಡಿಕೊಂಡು ಫಂಕ್ಷನಿಗೆ ಹೋಗೋಣ ಅಂತ ಪಟ ತಿಂಡಿ ಮಾಡಿಕೊಂಡು ಫಂಕ್ಷನಿಗೆ ಹೊರಟ್ವಿ. ಆಲ್ರೆಡಿ ನಮಗಿಂತ ಮುಂಚೆ ಎಲ್ಲರೂ ಬಂದಿದ್ದರು ಆ್ಯಂಡ್ ತುಂಬ ಕ್ರೌಡ್ ಇತ್ತು. ಆ್ಯಂಡ್ ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ವಿ. ಆ್ಯಂಡ್ ನಮ್ಮ ಆರೋಹಣ್ ಫಂಕ್ಷನ್ ಏನೇ ಅಫಿಷಿಯಲ್ ಆಗಿದ್ದರೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಪೂಜೆ ಎಲ್ಲ ಮಾಡಿ ಕಳಸ ಎಲ್ಲ ತೊಗೊಂಬರ್ತಿದ್ರು. ನನಗಂತೂ ಅದು ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಎಷ್ಟೇ ಸಾಹಸ ಮಾಡಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಅಷ್ಟಾಗಿ ಎಲ್ಲ ಕವರ್ ಆಗಲಿಲ್ಲ. ಸೊ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು. Energetic. Are you guys energetic? ಸ್ವಲ್ಪ ಜೋರ. ಸರಿ. ಸೊ ಪೂಜೆ ಮಾಡಿ ದೀಪ ಹಚ್ಚೋದ್ರಿಂದ ಫಂಕ್ಷನ್ನ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಕೆಲವೊಂದು ಪರ್ಫಾರ್ಮೆನ್ಸ್ ಎಲ್ಲ ಇತ್ತು, ಅದೆಲ್ಲ ಮುಗೀತು. ಆ್ಯಂಡ್ ಅವಾರ್ಡಿಂಗ್ ಫಂಕ್ಷನ್ ಇತ್ತು. ಅದರಲ್ಲಿ ನಮ್ಮ ಟೀಮ್ ಲೀಡರ್ ಏನಿದ್ದಾರೆ ಅವರಿಗೆ ಬೆಸ್ಟ್ TL ಅವಾರ್ಡ್ ಸಿಕ್ತು. ನಮ್ಮ ಮೇಡಮ್ ಫಂಕ್ಷನಿಗೆ ಬಂದಿರಲಿಲ್ಲ. ಯಾಕೆ ಅಂತ ನಮಗೆ ರೀಸನು ಗೊತ್ತಿರಲಿಲ್ಲ. ಆ್ಯಂಡ್ ನಮಗೆ ತುಂಬಾ ಬೇಜಾರಾಯಿತು. ಸೊ ನಮ್ಮ ಟೀಮ್ಮೇಟ್ಸ್ ಅವ್ರಿಗೆ ಸಿಕ್ಕಿರೋ ಅವಾರ್ಡನ್ನ ರಿಸೀವ್ ಮಾಡ್ಕೊಳಕ್ಕೆ ಹೇಳಿದರು. ನಮಗಂತೂ ತುಂಬಾ ಖುಷಿಯಾಯಿತು ಅವ್ರಿಗೆ ಆ ಅವಾರ್ಡ್ ಸಿಕ್ಕಿದ್ದು. ಆ್ಯಂಡ್ ಶಿ ಡಿಸರ್ವ್. ಸೊ ಅವಾರ್ಡೆಲ್ಲ ತೊಗೊಂಡಾದ್ಮೇಲೆ ಊಟ ಟೈಮ್ ಆಯಿತು. ಊಟಕ್ಕೆ ಹೊರಟ್ವಿ. ಆ್ಯಂಡ್ ಯಮ್ಮಿ ಆಗಿರೋಂಥ ಫುಡ್ನ ಪ್ರೊವೈಡ್ ಮಾಡಿದರು. ಸೊ ಊಟ ಮುಗಿಸ್ಕೊ ಬಂದಾದ್ಮೇಲಂತೂ ನನ್ನದೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಸೊ ಬೇಗ ರೆಡಿಯಾಗಿ ನಾನು ಕೂತ್ಕೊಂಡಿದ್ದೆ. ಸೊ ನನ್ನ ಡ್ಯಾನ್ಸ್ ವೀಡಿಯೋನ ನಾನು ಸಪ್ರೇಟಾಗಿ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಸೊ ಡ್ಯಾನ್ಸ್ ಮುಗಿದ್ಮೇಲೆ ಸರ್ಟಿಫಿಕೇಟ್ ಕೊಟ್ಟರು. ಅದನ್ನ ಇಸ್ಕೊಂಡು ನಾನಂತೂ 5 ನಿಮಿಷನೂ ಅಲ್ಲಿ ನಿಲ್ಲಿಲ್ಲ, ಬೇಗನೆ ಹೊರಟ್ವಿ. ಬಿಕಾಸ್ ನಮಗೆ ಲೇಟ್ ಆಗುತ್ತೆ ಅಂತ ಹೇಳಿ. ಬಟ್ ಒಂದು ಏನಪ್ಪ ಅಂದರೆ, ಈ ಸಿಟಿ ಜೀವನ ಅನ್ನೋದು 1-2 ದಿನಕ್ಕೆ ಚಂದ. ಬಟ್ ಏನಂದ್ರೂ ನಮ್ಮ ಹಳ್ಳಿ ಜೀವನ, ಈ ಮಲೆನಾಡು ಸೈಡ್ ಇರೋ ಜೀವನ ಇದೆಯಲ್ಲ, ಅದರ ಮುಂದೆ ಯಾವುದೂ ಇಲ್ಲ. ಇದೇ ಸ್ವರ್ಗ ಆ್ಯಕ್ಚುಲಿ. ಬಟ್ ನನಗೆ ಯಾವಾಗ ಒಂದು ಸಲ ನಮ್ಮೂರಿಗೆ ರಿಟರ್ನ್ ಬರ್ತೀವಂತ ಅನ್ನಿಸ್ತಿತ್ತು. ನಮ್ಮೂರ ಸೈಡ್ ಬಸ್ ನೋಡಿದ ತಕ್ಷಣ ನನಗೆ ಎಲ್ಲಿಲ್ಲದ ಉತ್ಸಾಹ, ಖುಷಿ. ಬ್ಯಾಂಗ್ಳೂರಿಗೆ ಹೋಗ್ಬೇಕಾಗಿದ್ದಿದ್ದು ಎಕ್ಸೈಟ್ಮೆಂಟು ರಿಟರ್ನ್ ಬರುವಾಗಿರಲಿಲ್ಲ. ಒಂದು ಸಲ ಮನೆಗೆ ಹೋಗೋಣ ಅಂತ ಅನಿಸಿತ್ತು. ಸೊ ಫೈನಲಿ ನಾವು ಅಲ್ಲಿಂದ ಹೊರಟು ನಮ್ಮ ಮನೆಗೆ ರೀಚ್ ಆದ್ವಿ. ಸೊ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.